ಸ್ನೇಹಿತರೆ, ಸರಳ ಅರ್ಥಶಾಸ್ತ್ರಕ್ಕೆ ಮತ್ತೆ ಸ್ವಾಗತ. ಮನುಷ್ಯರಿರ್ಬೋದು, ದೇಶ ಇರ್ಬೋದು, ದೇಶದ ಯಾವುದಾದ್ರೊಂದು ಆರ್ಥಿಕ ಚಟುವಟಿಕೆ ಇರ್ಬೋದು, ಅದರ ಆರೋಗ್ಯ ಬಹಳ ಕ್ಷೀಣ ಆದಾಗ ಅದನ್ನು ಕಾಲಕ್ರಮೇಣವಾಗಿ ರಕ್ಷಣೆ ಮಾಡೋದು ಬಹಳ ಕಷ್ಟ ಆಗ್ತದೆ ಅಂತ ನಾವೆಲ್ಲ ನೋಡಿಕೊಂಡು ಬಂದಿದ್ದೇವೆ. ಇವತ್ತು ಭಾರತ ಮತ್ತು ಅಮೇರಿಕದ ಮಧ್ಯೆ ವ್ಯಾಪಾರ ಒಪ್ಪಂದ ಆಗಿದೆ. ಅದೇ ರೀತಿ ಭಾರತ ಮತ್ತು ಯುರೋಪಿನ ಮಧ್ಯೆ ವ್ಯಾಪಾರ ಒಪ್ಪಂದ ಆಗಿದೆ. ಒಂದು ಮಾತು ಕೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಭಾರತದ ಕೃಷಿಯ ಮೇಲೆ ಆ ದೇಶಗಳ ಕೃಷಿ ವಸ್ತುಗಳು ಹರಿದು ಬರುವ ಸಂಭವ ಇದೆ ಅಂತ ಹೇಳುವಂಥ ಸಂಗತಿಗಳಿದೆ. ಇದರ ಹಿನ್ನೆಲೆ ಏನು ಅಂತ ಒಂದಷ್ಟು ಯೋಚನೆ ಮಾಡಿದರೆ, ನಮ್ಮ ಕೃಷಿ ಹೇಗಿದೆ ಅಂತ ಹೇಳೋದನ್ನು ನಾವು ಫಸ್ಟ್ ಆಲೋಚನೆ ಮಾಡಬೇಕಾಗುವುದು ಅನಿವಾರ್ಯ. ನಾವು ಎಷ್ಟೇ ದೇಶ ಪ್ರೇಮ ವಗೇರೆ ಮಾತಾಡ್ಬೋದು, ಆದರೆ ಭಾರತದ ಕೃಷಿ ಬಹಳ ದುರ್ಬಲ ಇದೆ. ಭಾರತದ ಕೃಷಿಯ ಉತ್ಪಾದಕತೆ ಇರ್ಬೋದು, ಅದರ ಕೃಷಿ ಪದ್ಧತಿ ಇರ್ಬೋದು, ಎರಡೂ ಕೂಡ ನಮ್ಮ ಆಫ್ರಿಕಾ ಮತ್ತು ನಮ್ಮ ಏಷ್ಯಾದ ಇರಾನಿನ ಕೆಳಗಡೆ ಕೆಲವೊಂದಾರು ಪಾಕಿಸ್ತಾನ, ಅಫ್ಘಾನಿಸ್ತಾನ ಸೇರಿಸ್ಕೊಂಡು ದೇಶ ಬಿಟ್ಟರೆ ಬೇರೆ ಎಲ್ಲ ದೇಶಕ್ಕಿಂತ ಕೂಡ ಬಹಳ ಹಿಂದೆ ಇದೆ, ದುರ್ಬಲ ಇದೆ. ಹಾಗಾಗಿ ನಮಗೆ ಯಾವ ದೇಶದೊಂದಿಗೆ ಆರ್ಥಿಕ ವ್ಯಾಪಾರ ಒಪ್ಪಂದ ಮಾಡುವಾಗ ಕೂಡ ಕೃಷಿಯ ವಿಚಾರ ಸೇರಿದಾಗ ನಮಗೆ ಸಹಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದರೆ, ಅವರ ಯಾವ ವಸ್ತುಗಳು ಬಂದರೂ ಕಾಂಪೀಟ್ ಮಾಡುವಂಥ ಶಕ್ತಿ ನಮ್ಮ ಕೃಷಿಗೆ ಇಲ್ಲ. ಇವತ್ತು ಅಮೇರಿಕಾದಿಂದ ಸೇಬು ಬರ್ಬೋದು, ಆಸ್ಟ್ರೇಲಿಯಾದಿಂದ ಹಾಲು ಬರ್ಬೋದು, ಇನ್ನೊಂದು ದೇಶದಿಂದ ಮಾವು ಬರ್ಬೋದು. ಅದಕ್ಕೆ ಮಾರುಕಟ್ಟೆಯಲ್ಲಿ ಕಾಂಪೀಟ್ ಮಾಡುವಂಥ ಉತ್ಪಾದಕತೆಯ ಶಕ್ತಿ ನಮ್ಮ ಕೃಷಿಗೆ ಇಲ್ಲದಿರುವಾಗ ಆರ್ಥಿಕ ಅಥವಾ ಟ್ರೇಡ್ ಒಪ್ಪಂದಕ್ಕೆ ಸಹಿ ಹಾಕೋ ಅದುವೇ ಒಂದು ಕಗ್ಗಂಟಾಗಿ ಉಳಿಯುವಂಥ ಸಂಗತಿಗಳಾಗ್ತಾ ಇದೆ. ನಿಮಗೆ ಅನಿಸ್ಬೋದು, ಬೇರೆ ದೇಶಗಳಿಗೆ ನಮ್ಮ ದೇಶಕ್ಕೆ ಕೃಷಿ ವಸ್ತುಗಳನ್ನು ತರುವಂತಹ ಆ ರೀತಿಯ ತುರಾತುರಿ ಯಾಕೆ ಅಂತ ಅನಿಸ್ಬೋದು. ಬೇರೆ ಕೃಷಿ ಇರುವಂತಹ ದೇಶಗಳಿಗೆ ಭಾರತದ ಬಗ್ಗೆ ಇಷ್ಟು ಕುತೂಹಲ, ಆಸಕ್ತಿ ಯಾಕಿದೆ ಅಂತ ಹೇಳಿದರೆ, ಭಾರತದಲ್ಲಿ ಸುಮಾರು 150 ಕೋಟಿ ಜನಸಂಖ್ಯೆ ಇದೆ. ಹಾಗಾಗಿ ಇಲ್ಲಿ ಬಹಳ ಸುಲಭದಲ್ಲಿ ಮಾರಬಹುದಾದ ವಸ್ತುಗಳು, ಬಹಳ ಬೇಡಿಕೆಯ ವಸ್ತು ಯಾವುದು ಅಂತ ಕೇಳಿದರೆ ಅದು ಕೃಷಿ ಆಹಾರ ವಸ್ತುಗಳೇ. ಇಷ್ಟು ದೊಡ್ಡ ಸಂಖ್ಯೆಯ ಜನ ಒಂದೇ ದೇಶದಲ್ಲಿ ಸಿಗುವಂಥ ಸಂಗತಿ ಇನ್ನೊಂದು ಕಡೆ ಇಲ್ಲ. ಚೀನಾದಲ್ಲಿ ಇದೆ, ಆದರೆ ಚೀನಾದ ಕೃಷಿ ಬಹಳ ಸುಧಾರಿತ ಆದ ಕಾರಣ ವ್ಯಾಪಾರ ಒಪ್ಪಂದ ಮಾಡಿದರೂ ಕೂಡ ಬೇರೆ ದೇಶದವರ ವಸ್ತುಗಳು ಚೀನಾಕ್ಕೆ ಬಂದರೆ ಅದನ್ನು ಎದುರಿಸುವಂಥ ತಾಕತ್ತು ಚೀನಾದ ಕೃಷಿಗೆ ಇದೆ, ಭಾರತದ ಕೃಷಿಗೆ ಇಲ್ಲ. ನಾಳೆ ಅಲ್ಲಿಂದ ಅಕ್ಕಿ ಬಂದರೂ ಕೂಡ ನಮಗೆ ಅದನ್ನು ಎದುರಿಸುವಂಥ ಸಂಗತಿ ಇಲ್ಲ. ಅಥವಾ ವಿಯೆಟ್ನಾಮಿಂದ ಕಾಳುಮೆಣಸೇನಾದರೂ ಭಾರತಕ್ಕೆ ಬಂದರೆ ಅದನ್ನು ಎದುರಿಸುವಂಥ ಶಕ್ತಿ ನಮಗಿಲ್ಲ. ಹಾಗಾಗಿ ಎಲ್ಲ ಒಪ್ಪಂದಗಳಲ್ಲಿ ಕೂಡ ಈ ಕೃಷಿ ನಮಗೆ ತೊಡಕಾಗಿದೆ. ಇದಕ್ಕೆ ಕಾರಣ ಏನಂತ ಕೇಳಿದರೆ, ಕಳೆದ 75 ಸ್ವಾತಂತ್ರ್ಯ ನಂತರ ಇರ್ಬೋದು, ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು, ನಮ್ಮ ಕೃಷಿ ಆಧುನಿಕತೆಗೆ ತೆರೆದುಕೊಂಡಿಲ್ಲ. ಸರಕಾರಗಳ ಪ್ರಯತ್ನ ಅದಕ್ಕೆ ಬಹಳ ಒಳ್ಳೆಯ ರೀತಿಯಲ್ಲಿ ಆಗಲಿಲ್ಲ. ಹಾಗೂ ನಮ್ಮ ಕೃಷಿಕರು ಕೂಡ ಪರಂಪರಾಗತ ಕೃಷಿಯನ್ನು ಬಿಟ್ಟು ಹೊಸತನಕ್ಕೆ ಹೋಗುವಂಥ ಧೈರ್ಯ ಹಾಗೂ ಮಾನಸಿಕತೆಯನ್ನು ಹೊಂದಿಲ್ಲ. ಈ ಕಾರಣಕ್ಕಾಗಿ ಇವತ್ತು ಅಮೇರಿಕಾದ ಒಪ್ಪಂದ ಮಾಡಬೇಕಾದ್ರೆ ಸರಕಾರಕ್ಕೆ ಬಹಳ ಆಲೋಚನೆ ಮಾಡಬೇಕಾದ ಸಂಗತಿ ಬಂದದ್ದು ಯಾಕೆ ಅಂತ ಹೇಳಿದರೆ, ಅಮೇರಿಕಾದ ಆಹಾರ ವಸ್ತುಗಳು ಬಂದರೆ ಭಾರತದ ಕೃಷಿಯ ಮೇಲೆ ಏನಾಗ್ಬೋದು ಅಂತ. ಈ ಮೊದಲು ಒಂದು 6-8 ವರ್ಷಗಳ ಮೊದಲು RCEP ಒಪ್ಪಂದ ಅಂತ ಸುಮಾರು 10-16 ದೇಶಗಳ ಮಧ್ಯೆ ಒಪ್ಪಂದ ಆಗುವಂಥ ಸಂದರ್ಭದಲ್ಲಿ ಕೂಡ ಆಸ್ಟ್ರೇಲಿಯಾದಿಂದ ಹೈನುಗಾರಿಕೆಯ ವಸ್ತುಗಳು ಭಾರತಕ್ಕೆ ಬರ್ಬೋದು ಅಂತ ಹೇಳುವ ಭಯದಲ್ಲಿ ನಾವು ಸಹಿ ಹಾಕದೆ ಹೊರಗೆ ಬಂದಿದ್ದೇವೆ. ಇದಕ್ಕಿಂತ ಮೊದಲು ನಿಮಗೆ ಗೊತ್ತಿರ್ಬೋದು, ಆಸಿಯಾನ್ ಒಪ್ಪಂದ ಇರ್ಬೋದು ಅಥವಾ ನಿಮ್ಮ ಸಾರ್ಕ್ ಒಪ್ಪಂದ ಇರ್ಬೋದು. ಆ ಸಂದರ್ಭದಲ್ಲಿ ಕೂಡ ನಮಗೆ ಬಹಳ ತೊಡಕಾಗಿರುವಂತಹದ್ದು ಕೃಷಿ ವಸ್ತುಗಳು ಅಲ್ಲಿಂದ ಬಂದರೆ ಏನು ಅಂತ. ಉದಾಹರಣೆಗಾಗಿ ಬರ್ಮಾದಿಂದ, ಇಂಡೋನೇಷ್ಯಾದಿಂದ, ಮಲೇಷ್ಯಾದಿಂದ ಕೂಡ ಕೃಷಿಯ ವಸ್ತುಗಳು ಭಾರತಕ್ಕೆ ಬಂದರೆ ಕಾಂಪಿಟೇಟಿವ್ ಆಗಿ ನಮ್ಮನ್ನು ಎದುರಿಸಿ ಅವರಿಗೆ ಅದನ್ನು ಇಲ್ಲಿ ಮಾರುವಂಥ ಶಕ್ತಿ ಇದೆ ಅಂತ ಹೇಳಿದರೆ, ನಮಗೆ ಆ ದೇಶದ ವಸ್ತುಗಳನ್ನು ಕೂಡ ಎದುರಿಸುವಂಥ ಸುಧಾರಣೆ ನಮ್ಮ ಕೃಷಿಯಲ್ಲಿ ಆಗಲಿಲ್ಲ ಅಂತ ನಾವು ಒಪ್ಪಿಕೊಳ್ಬೇಕು. ಇವತ್ತು ಅಡಿಕೆಯ ಪರಿಸ್ಥಿತಿಯನ್ನು ಕೂಡ ಆಲೋಚನೆ ಮಾಡಿದರೆ, ಬರ್ಮಾದಿಂದ, ನೇಪಾಳದಿಂದ ಅಡಿಕೆ ಬರ್ತದೆ ಅಂತ ಹೇಳ್ತೇವೆ ಅಂತ ಹೇಳುವ ಭಯ ನಮಗೆ ಯಾಕೆ ಇದೆ ಅಂತ ಹೇಳಿದರೆ, ಆ ವಸ್ತುಗಳನ್ನು ಅವರು ಅಲ್ಲಿಂದ ಇಲ್ಲಿಗೆ ತಂದು ಮಾರಿದರೂ ಕೂಡ ಅವರಿಗೆ ಲಾಭ ಇದೆ ಅಂತ ಅನಿಸ್ಬೇಕಾದ್ರೆ ನಮ್ಮ ಕೃಷಿಯ ವ್ಯವಸ್ಥೆಯಲ್ಲಿ ಏನೋ ಒಂದು ಕೊರತೆ ಇದೆ ಅಂತ ಹೇಳುವಂಥದ್ದು ಕೂಡ ವಾಸ್ತವಿಕ ಅಂತ ನಾವು ಒಪ್ಕೊಳ್ಬೇಕು. ಬಹಳ ಬೇಗದಲ್ಲಿ ಭಾರತದ ಕೃಷಿ ಸುಧಾರಣೆಯತ್ತ ಮುಖ ಮಾಡಿಲ್ಲ ಅಂತಾದರೆ, ಸರ್ಕಾರವು ಕೂಡ ಬಹಳ ಗಂಭೀರವಾಗಿ ಕೃಷಿ ಸುಧಾರಣೆಯನ್ನು ಕೈಗೆತ್ತಿಕೊಳ್ಳಿಲ್ಲ ಅಂತಾದರೆ, ಮುಂದಿನ ದಿವಸದಲ್ಲಿ ಯಾವುದೇ ವ್ಯಾಪಾರ ಒಪ್ಪಂದ ಇರ್ಬೋದು, ಯಾವುದೇ ದೇಶದ ಸಂಬಂಧ ಸುಧಾರಣೆ ಇರ್ಬೋದು, ಈ ಕೃಷಿಯ ಕಾರಣಕ್ಕಾಗಿ ಅದು ಬಹಳ ದೊಡ್ಡ ಕಗ್ಗಂಟಾಗ್ಬೋದು ಅಂತ ಹೇಳುವುದನ್ನು ನಾವೆಲ್ಲ ಯೋಚನೆ ಮಾಡಬೇಕು ಅಂತ ಅನಿಸ್ತದೆ. ನಮಸ್ಕಾರ.